ಯಾದಗಿರಿ ಜಿಲ್ಲೆಯ ಶಾಪುರ್ ನಗರದ ವಸತಿ ಶಾಲೆಯೊಂದರಲ್ಲಿ ಶೌಚಾಲಯದಲ್ಲಿ ಒಂದು ಮಗುವಿಗೆ ಹೆರಿಗೆಯಾಗಿದೆ. ಇದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ತೀವ್ರವಾಗಿ ಕಳವಳ ವ್ಯಕ್ತಪಡಿಸ್ತಾ ಇದೆ. ಅದೇ ರೀತಿಯಾಗಿ ಈ ಘಟನೆ ಕುರಿತು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ 2000 ಮಕ್ಕಳ ರಕ್ಷಣಾ ನೀತಿ 2016 ಅನುಷ್ಠಾನ ಮಾಡಬೇಕು, ಅದು ಕಾರ್ಯಪ್ರವೃತ್ತರಾಗಬೇಕು, ಸಮಿತಿಗಳ ಸಭೆ ಮಾಡಬೇಕು ಅಂತಕ್ಕಂಥದ್ದು ಬಹಳಷ್ಟು ಎಲ್ಲ ಕಡೆ ದಟ್ಟವಾಗಿ ಮತ್ತೆ ಅವರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಯೋಗ ಮಾಡಿದೆ. ಆದರೂ ಸಹಿತ ಈ ತರದ ದುರ್ಘಟನೆಗಳು ಮೇಲಿನ ಮೇಲೆ ರಾಜ್ಯದಲ್ಲಿ ನಡೀತಾ ಇರುವುದು ಬಹಳ ಬೇಸರದ ಸಂಗತಿಯಾಗಿದೆ. ಹೀಗಾಗಿ ಈಗಾಗಲೇ ನಾನು ನಮ್ಮ ಯಾದಗಿರಿಯ ಡಿಸಿಪಿ ಅವರಿಗೆ ಮಾತನಾಡಿದ್ದೇನೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲು ಮಾಡಬೇಕು. ಅದೇ ರೀತಿಯಾಗಿ ವಿಸ್ತೃತವಾದ ವರದಿಯನ್ನು ಇಂದು ಸಂಜೆ ಒಳಗೆ ಆಯೋಗ ಸಲ್ಲಿಸಬೇಕೆಂದು ಸೂಚನೆ ಕೊಟ್ಟಿದ್ದೇನೆ. ಅಲ್ಲಿನ ಅಧಿಕಾರಿಗಳು ಆ ಮಗುವಿನ ದೈಹಿಕ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಮಗುವಿನ ಒಂದು ಪರಿಸ್ಥಿತಿ, ಆ ಮಗುವಿಗೆ ಮತ್ತೆ ಎಲ್ಲಾ ಮಕ್ಕಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಸುತ್ತೋಲೆ ಪ್ರಕಾರ ತಿಂಗಳಿಗೊಮ್ಮೆ ಕನಿಷ್ಠ ವೈದ್ಯಕೀಯ ಪರೀಕ್ಷೆ ಮಾಡಬೇಕಾಗಿತ್ತು, ವೈದ್ಯಕೀಯ ತಪಾಸಣೆ ಮಾಡಬೇಕಾಗಿತ್ತು. ಬಟ್ ಇಲಾಖೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲೋ ಒಂದ್ ಕಡೆ ಎಡವಿದ್ದಾರೆ. ಹೀಗಾಗಿ ಹಿರಿಯ ಅಧಿಕಾರಿಗಳು ಆ ಘಟನೆಗೆ ಸಂಬಂಧಪಟ್ಟಂತ ಅವ್ರು ಯಾರಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ವಹಿಸಬೇಕಂತೇಳಿ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಇನ್ನು ಮುಂದಾದರೂ ಸಹ ಈ ತರದ ವಸತಿ ಶಾಲೆಗಳಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಎಲ್ರಿಗೂ ಸಹಿತ ವೈದ್ಯಕೀಯ ತಪಾಸಣೆ ಕಡ್ಡಾಯವಾಗಿ ತಿಂಗಳಿಗೂ ಮಾಡ್ಬೇಕಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮ್ಗೆ ಗೊತ್ತಿರೋ ಪ್ರಕಾರ ಈ ಎಲ್ಲ ಒಂದ್ ಘಟನೆ ನಡೆದಿದೆ. ನಾವು ಈಗ ಎಲ್ಲ ವಿಷಯಗಳು ವಿಚಾರ ಹಂತದಲ್ಲಿ ಇರೋದ್ರಿಂದ ಯಾವ್ದು ಡೀಟೇಲ್ಸ್ ಗಳು ನಾವು ಈಗ ಬಹಿರಂಗವಾಗಿ ತಮ್ಮ ಕಡೆ ಜೊತೆಗೆ ಹಚ್ಕೊಳಕ್ ಆಗೋದಿಲ್ಲ. ಬಟ್ ಈಗ ಆಡಳಿತ ವತಿಯಿಂದ ಮತ್ತು ನಮ್ಮ ಕಾನೂನಾತ್ಮಕ ರೀತಿಯಿಂದ ಏನೇನ್ ಆಗಿದೆ, ಅದರಲ್ಲಿ ಯಾರ್ಯಾರ್ದು ತಪ್ಪುಗಳು ಇದಾವೆ ಅದು ಎಲ್ಲ ನಾವು ಪರಿಶೀಲನೆ ಈಗ ಮಾಡ್ತಾ ಇದೀವಿ. ಮತ್ತು ನಮ್ ಕಡೆ ಇರೋದು ಕಾನೂನು ಪ್ರಕಾರ, ಅಂದ್ರೆ ಬೀಟ್ ನಮ್ ಪಾಸ್ಕೋ ತರನ ಬೇರೆ ಆಕ್ಟ್ಸ್ ಇರ್ಲಿ ಅಥವಾ ಆ ಸಂದರ್ಭದಲ್ಲಿ ಯಾವ್ಯಾವ ಆಕ್ಟ್ಸ್ ಗಳು ಇಲ್ಲ ಇದರ ಕಾನೂನುಗಳು ಬರ್ತದೆ ಅದೆಲ್ಲ ನಾವು ಅದರಲ್ಲಿ ಕಲ್ಮಗಳು ಹಾಕಿ ಅದು ಲೀಗಲ್ ಜೊತೆಗೆ ನಮ್ಮ ಆಡಳಿತ ದೃಷ್ಟಿಯಿಂದ ಯಾರ್ಯಾರು ಅಧಿಕಾರಿಗಳು ಎಲ್ಲ ಅದರಲ್ಲಿ ಸ್ವಲ್ಪ ಅವ್ರದ್ದು ನ್ಯೂನತೆಗಳು ಕಂಡು ಬಂದಿದೆ, ಅದು ಕೂಡ ನಾವು ಕ್ರಮ ಎಲ್ಲ ವಹಿಸ್ತೀವಿ. ಸೊ ತಾವುಗಳು ಎಲ್ಲರಿಗೂ ಈಗ ಅಂದ್ರೆ ಎಲ್ಲರಿಗೂ ಮನವಿ ಅಂದ್ರೆ ಇದು ಎಲ್ಲ ಸ್ವಲ್ಪ ಸೆನ್ಸಿಟಿವ್ ಪ್ರಕರಣ ಇರೋದ್ರಿಂದ ಯಾವುದು ಹೆಚ್ಚುವರಿ ಮಾಹಿತಿ ನಾವೀಗ ನಮ್ಗೆ ಶೇರ್ ಮಾಡಕ್ ಆಗಿಲ್ಲ. ಮತ್ತು ನಾವೆಲ್ಲ ನಮ್ಮ ಅಂದ್ರೆ ಸರ್ಕಾರ ವತಿಯಿಂದ, ಜಿಲ್ಲಾಡಳಿತ ವತಿಯಿಂದ, ಪೊಲೀಸ್ ವತಿಯಿಂದ ನಾವು ಕ್ರಮಗಳು ನಾವು ತಗೊಳ್ತಾ ಇದೀವಿ. ಇದಕ್ಕಿಂತ ಜಾಸ್ತಿ ನಾವು ಸದ್ಯಕ್ಕೆ ಹೇಳೋದ್ ಬೇಡ, ಯಾಕಂದ್ರೆ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಅವೇಟೆಡ್ ಇದಾವೆ. ಸೊ ಅದೇ ಅವಾಗವಾಗ ಬರುತ್ತೆ ಮಾಹಿತಿ, ಅವಾಗ ನಾವು ಕೊಡ್ತೀವಿ. ಬಟ್ ಇದರಲ್ಲಿ ಯಾರದ್ದು ಲೋಪದೋಷ ಆಗಿದ್ದಾವೆ ಅದ್ರ ಮೇಲೆ ಕ್ರಮ ಎಲ್ಲ ತಗೊಳ್ತೀವಿ. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಈಗ ವಾರ್ಡನ್ ಪ್ರಿನ್ಸಿಪಲ್ ಸ್ಟಾಫ್ ನರ್ಸ್ ಬರ್ತಾರ, ವೈದ್ಯರು ಬರ್ತಾರ, ಎಲ್ಲರೂ ಹೊಣೆಗಾರರ ಇವ್ರ ಮೇಲೆ ಏನು ಮಾಡಿ ಈಗ ಅದೇ ನಾನು ಹೇಳ್ತಾ ಇದ್ದೀನಿ. ಸೊ ನಾವು ಈಗ ಈ ಹಂತದಲ್ಲಿ ಯಾವ್ದು ವಿಷಯಗಳು ನಾವು ಹಂಚ್ಕೊಳಕ್ ಆಗೋದಿಲ್ಲ. ಬಟ್ ನಾವು ತಾವು ಹೇಳಿದ ಪ್ರಕಾರ ನಾವು ಎಲ್ಲರಿಗೂ ಸ್ವಲ್ಪ ಪರಿಶೀಲನೆ ಮಾಡ್ತಾ ಇದೀವಿ ಯಾರ ಕಡೆಯಿಂದ ಅಂತಂದ್ರೆ ಪಾಲಕರ ಬಳಿ ಆತಂಕ ಮೂಡಿದೆ ಸರ್. ನಮ್ಮ ಮಕ್ಕಳನ್ನ ನಾಳಿನಿಂದ ಹೊರಗೆ ಹಾಸ್ಟೆಲ್ ನ ಬಿಡ್ಲಾರದಂತ ಪರಿಸ್ಥಿತಿ ಶಿಕ್ಷಣ ಇಲಾಖೆ. ಈಗ ನಾವು ಈಗ ಪಾಲಕರಿಗೆ ಏನ್ ಹೇಳ್ತೀರ ತಾವು? ಈಗ ಕ್ರೈಸ್ಟ್ ಕಡೆಯಿಂದ ನಡೆಸ್ತಕ್ಕಂತ ಹಾಸ್ಟೆಲ್ಸ್ ಎಲ್ಲ ಇರುತ್ತೆ, ಅವರಿಗೆ ಕೂಡ ಈ ವಿಷಯ ಬಗ್ಗೆ ಸ್ವಲ್ಪ ನಾವು ತಿಳಿಸ್ತಾ ಇದೀವಿ. ಮತ್ತು ಯಾವ್ಯಾವ ಇದರಲ್ಲಿ ಪ್ರೊಸೀಜರಲ್ ಲ್ಯಾಪ್ಸಸ್ ಆಗಿದಾವೆ, ಮೆಡಿಕಲ್ ಚೆಕ್ಅಪ್ ಇರ್ಲಿ ಅಥವಾ ಏನಾದ್ರು ಬೇರೆ ಯಾಕೆ ಈ ತರ ಈ ಹಂತದಲ್ಲಿ ಬಂದಿದೆ ಅದು ಎಲ್ಲ ನಾವು ಸ್ವಲ್ಪ ಪರಿಶೀಲನೆ ಮಾಡಿ ಎಲ್ಲ ಡೈರೆಕ್ಷನ್ಸ್ ಕೊಟ್ಟು ನಾವು ಮತ್ತೆ ಪರಿಶೀಲನೆ ಮಾಡಿ ಎಲ್ಲ ಹಾಸ್ಟೆಲ್ಸ್ ಅಲ್ಲಿ ಆ ತರನೇ ಯಾವ್ದಾದ್ರು ಪ್ರೊಸೀಜರಲ್ ಲ್ಯಾಬ್ಸ್ ಆಗ್ಬಾರ್ದಂತಾಗೆ ನಾವು ಡೈರೆಕ್ಷನ್ಸ್ ಎಲ್ಲ ಕೊಡ್ತೀವಿ. ಆಲ್ರೆಡಿ ನಾವು ಹೋದ ತಿಂಗಳ ಎಲ್ಲ ನಮ್ ವಾರ್ಡನ್ ಜೊತೆಗೆ ಮೀಟಿಂಗ್ ಎಲ್ಲ ಮಾಡಿದೀವಿ, ಸತತವಾಗಿ ನಾವು ಎಲ್ಲ ಮಾಡ್ತಾ ಇದೀವಿ. ಇನ್ನು ಈ ಪ್ರಕರಣದಲ್ಲಿ ಸ್ವಲ್ಪ ಯಾವ್ಯಾವ ಇಶ್ಯೂಸ್ಗಳು ನಮ್ಗೆ ಕಂಡು ಬರ್ತಾ ಇದೆ ಅದೆಲ್ಲ ನಾವು ಇನ್ನು ಮುಂದೆ ಈ ತರನ ಯಾವ್ದು ಈ ತರನ ವಿಷಯ ಬರಬಾರ್ದು. ಮತ್ತೆ ಇತರೆ ಕೂಡ ಅಂದ್ರೆ ವೈದ್ಯಕೀಯ ಚಿಕಿತ್ಸೆ ಇರ್ಲಿ, ಅವ್ರದ್ದು ಅಟೆಂಡೆನ್ಸ್ ಇರ್ಲಿ, ಅವರು ಕೆಲವು ದಿನ ಸ್ಕೂಲ್ಸ್ ಅಲ್ಲಿ ಗ್ಯಾಪ್ ಬಿಡ್ತಾ ಇದೆ, ಅವಾಗ ಆಟೋಮೆಟಿಕ್ ಆಗಿ ಜಿಲ್ಲಾ ಮಟ್ಟಕ್ಕೆ ಅಲರ್ಟ್ ಆಗ್ಬೇಕು. ಮತ್ತು ಅವ್ರದ್ದು ವೈದ್ಯಕೀಯ ತಪಾಸಣೆಗಳು ರೆಗ್ಯುಲರ್ ಆಗಿ ಆಗ್ತಾ ಇರಬೇಕು. ಮತ್ತು ಓವರ್ ಆಲ್ ಅದೇ ಸ್ವಲ್ಪ ಮಾಹಿತಿ ಕೊರತೆ ಈ ವಿಷಯದಲ್ಲಿ ಇದ್ದಾಗ ಅದರ ಬಗ್ಗೆ ಕೂಡ ಏನಾದ್ರು ನಾವು ಕೋರ್ಸಸ್ ಎಲ್ಲ ವಿಶೇಷವಾಗಿ ಮಾಡ್ತಕ್ಕದ್ದು
ಎಲ್ಲ ನಾವು ಇದ ಕ್ರಮಗಳು ಏನ್ ವಹಿಸ್ತೀವಿ. ಅವ್ರೇನ್ ವಾರ್ಡನ್ ಮೇಲೆ ಇವ್ರ ಮೇಲೆ ಈಗ ತುರ್ತು ಕ್ರಮಕ್ಕಾಗಿ ಏನು 100% ಆಗತ್ತೆ 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 ಆಗತ್ತೆ. ಸಂಜೆವರೆಗೆ ಎಲ್ಲ ತಮ್ಗೆ ಗೊತ್ತಾಗತ್ತೆ. ಅಲ್ಲ, ಇದು ಒಂದು ದಿನದ ಆದದ್ದು ಘಟನೆ ಅಲ್ಲ. ಅದೇ. 9 ತಿಂಗಳಾದ್ರೆ ಅಧಿಕಾರಿಗಳು ಹಾಸ್ಟೆಲ್ ಇರ್ತಕ್ಕಂಥ ಯಾರಿಗೆ ಕಣ್ಣಿಗೆ ಬರ್ಲಿಲ್ಲ. ಇಲ್ಲ ಇಲ್ಲ ನಾವು ಅನ್ನೋದೊಂದು ಪ್ರಶ್ನೆ. ಅದೇ ಈಗ ನಾವು ತಕ್ಷಣವೇ ಈಗ ಅವ್ರಿಗೆ ಅಮಾನತು ಎಲ್ಲ ಗೊಳಿಸೋದು ಮತ್ತು FIR ಹಾಕೋದು ಎಲ್ಲ ಪ್ರಯತ್ನ ಇದು ಎಲ್ಲ ಅಂದ್ರೆ ಎಲ್ಲ ಕ್ರಮಗಳು ನಾವು ಮಾಡ್ತಾ ಇದೀವಿ. ಬಟ್ ನಾವ್ ಈಗ ತಮ್ಗೆ ಹೇಳೋದು ನಮ್ ಇಷ್ಟ ಇಲ್ಲ, ಯಾಕಂದ್ರೆ ರಿಪೋರ್ಟ್ ಎಲ್ಲ ಬಂದು ನಾವು ಈಗ ಸ್ವಲ್ಪ ಇರ್ತಕ್ಕಂಥ ಮಕ್ಕಳ ಪಾಲಕರಿಗೆ ಏನ್ ಹೇಳಲಿಕ್ಕೆ ಬಯಸ್ತಾರೆ, ಈಗ ಜಿಲ್ಲಾಡಳಿತದಿಂದ ಏನ್ ಹೇಳಲಿಕ್ಕೆ ಬಯಸ್ತಾರೆ? ಈಗ ಈ ಎಲ್ಲ ಘಟನೆ ಆಗಿದ್ದು ಅದು ಎಲ್ಲ ಅಂದ್ರೆ ನಾವು ಅದಕ್ಕೆ ಯಾವ್ದು ಕಾರಣಕ್ಕೆ ಜಸ್ಟಿಫೈ ಎಲ್ಲ ಮಾಡಕ್ಕಂತೂ ಆಗೋದಿಲ್ಲ. ಅದು ಒಂದ್ ಬಹಳ ಒಂಥರನ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂತ ಹೇಳ್ತೀವಿ. ಬಟ್ ನಮ್ ಕಡೆಯಿಂದ ಈಗ ಹೇಳೋದು ಅಂದ್ರೆ ನಾವು ಎಲ್ಲ ಅಂದ್ರೆ ಈಗ ಪ್ರೊಸೀಜರ್ಗಳು ಎಲ್ಲಿ ತಪ್ಪಾಗಿದೆ ಅಂತೂ ಯಾರು ಅದರಲ್ಲಿ ತಪ್ಪು ಮಾಡಿದರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಂಡು ಕಾನೂನಾತ್ಮಕ ಅಂದ್ರೆ ಲೀಗಲ್ FIR ಇಂದ ಹಿಡಿದು ನಮ್ಮ ಸಸ್ಪೆನ್ಷನ್ಸ್ ಮತ್ತು ಅದೇ ಅವ್ರದ್ದು ಡಿಸಿಪ್ಲಿನರಿ ಆಕ್ಷನ್ ನಮ್ದು ಕರ್ನಾಟಕ ಸಿವಿಲ್ ಸರ್ವಿಸಸ್ ರೂಲ್ ಪ್ರಕಾರ ಅದು ಎರಡೂ ನಾವು ತಗೊಳ್ತೀವಿ. ಯಾರಿಗೆ ಇದರಲ್ಲಿ ನಾವು ಸೇವ್ ಮಾಡೋದು ಅಥವಾ ಅವ್ರಿಗೆ ಏನಾದ್ರು ಬಚಾವ್ ಮಾಡೋದು ಪ್ರಶ್ನೆನೇ ಇಲ್ಲ. ಮತ್ತು ಎಲ್ಲ ತಾವುಗಳು ಕೂಡ ಅಂದ್ರೆ ತಮ್ಮ ಮಕ್ಕಳಿಗೆ ಎಲ್ಲ ಏನಾದ್ರು ಈ ತರನ ವಿಷಯ ಬಂದಿದ್ರೆ ಜಿಲ್ಲಾ ಲೆವೆಲ್ ಅಧಿಕಾರಿಗಳಿಗೆ, ತಾಲೂಕಾ ಲೆವೆಲ್ ಅಧಿಕಾರಿಗಳಿಗೆ ತಕ್ಷಣವೇ ಇನ್ಫಾರ್ಮ್ ಮಾಡ್ಬೇಕಾಗತ್ತೆ. ನಾವು ಇಲ್ಲಿ ಕೂಡ ನಮ್ಮ ಪ್ರೊಸೆಸ್ ಅಲ್ಲಿ ಎಲ್ಲೆಲ್ಲಿ ನಾವು ಸ್ವಲ್ಪ ಲೂಸ್ ಆಗಿ ಈ ತರನ ವಿಷಯ ಬಂದಿದೆ ಅದೇ ಕೂಡ ನಾವು ಈಗ ಸ್ಟಡಿ ಮಾಡಿ ಅದೆಲ್ಲ ಸರಿಪಡಿಸಕ್ಕೆ ಇನ್ಸ್ಟ್ರಕ್ಷನ್ಸ್ ಗಳು ಕೊಡಕ್ಕೆ ಎಲ್ಲ ಶುರು ಮಾಡ್ತಾ ಇದೀವಿ. ಅಂದ್ರೆ ಕ್ರೈಸ್ಟ್ ಇದ್ರೆ ಬೆಂಗಳೂರಲ್ಲಿ ಕೆಲವು ವಿಷಯಗಳು ತಿಳಿಸ್ಬೇಕಾಗತ್ತೆ, ಅದು ನಾವು ತಿಳಿಸ್ತೀವಿ. ನಮ್ಮ ಹಂತದಲ್ಲಿ ಇರೋದು ಹಾಸ್ಟೆಲ್ಸ್ ಅಲ್ಲಿ ಕೂಡ ಈ ತರನ ಯಾವ್ದು ವಿಷಯಗಳು ಮತ್ತೆ ಆಗ್ಬಾರ್ದು ಅಂತ ಏನೇನ್ ಕ್ರಮಗಳು ತಗೊಳ್ತೀವಿ. ತಾಯಿ ಮಗುನ ಪಾಲಕರ ಹತ್ರ ಕರ್ಕೊಂಡು ಹೋಗ್ತೀರಾ ಸರ್? ಇಲ್ಲ ಇಲ್ಲ, ನಮ್ಮ ಪ್ರೊಸೀಜರ್ ಇದೆ. ಅದು ಬಾಲ್ಕರಿಯ ಭವನದ್ದು ಎಲ್ಲ ಸ್ಪಷ್ಟ ನಮ್ಮ ಪಾಲಕರಿಗೆ ಏನು ಏನ್ ಹೇಳಲಿಕ್ಕೆ ಬಯಸ್ತೀರಿ? ಸಂದೇಶ ಏನ್ ಕೊಡ್ತೀರಿ ಸರ್? ಈ ಘಟನೆಯಿಂದ ಆತಂಕ ಪಡೋ ಅವಶ್ಯಕತೆ ಅವ್ರ ಆತಂಕ ಎಲ್ಲಪ್ಪ ಪಡ್ತಾರೆ. ಅವರೇ ಮನೆಗೆ ಹೋಗಿ ಬಂದ್ಮೇಲೆ ಅವ್ರು ಮುಚ್ಚಿಟ್ಟಿದ್ದಾರೆ ಅದನ್ನ ಪಾಲಕರು ಅಲ್ವಾ. ಅವ್ರು 9 months ಫುಲ್ ಟರ್ಮ್ ಪ್ರೆಗ್ನೆನ್ಸಿ ಆಗಿದೆ ಅಂದ್ರೆ ಈಗ ಸದ್ಯ 2 weeks ಬ್ಯಾಕ್ ಮನೆಯಿಂದ ಬಂದಿದ್ದಾರೆ. ಸೊ ಅವ್ರು ವಿಚಾರಿಸಿದಾಗ ಗೊತ್ತಿರ್ಬೇಕಲ್ಲ ಅವ್ರ ಪೇರೆಂಟ್ಸ್ ಗೆ, ಅವ್ರ ಗಮನಕ್ಕೆ ತರಬೇಕು. ಮೊದಲನೇದಾಗಿ ನಮ್ಮ ಹಾಸ್ಟೆಲ್ ನಲ್ಲಿ ಯಾರು ಇರ್ತಾರೆ ಅವರು ಗಮನಕ್ಕೆ ತರಬೇಕು. ಈ ಹಾಸ್ಟೆಲ್ ನಲ್ಲಿ ಟೋಟಲ್ ಎಷ್ಟ್ ಜನ ಇದಾರೆ? ಇರೋದು 5 ರೂಮ್. ಒಂದೊಂದು ರೂಮ್ ಅಲ್ಲಿ ಮಿನಿಮಮ್ 40-50 ಮೆಂಬರ್ಸ್ ಮಲ್ಕೋತಾ ಇದ್ರು. ಅಡ್ವಾನ್ಸ್ ಪ್ರೆಗ್ನೆನ್ಸಿ ಇದ್ದಾಗ ರಿಪೋರ್ಟ್ ಮಾಡ್ಬೇಕಲ್ವಾ ಯಾರಾದ್ರೂ. ಹಾಗಾಗಿ ಎರಡ್ ಮ್ಯಾರೇಜ್ ಇನ್ನು ತನಿಖೆ ಟೈಮಲ್ಲಿ ಈಗಾಗಲೇ ನೀವು ಅದೇ ಮುಂದೆ ವಿಷಯ ತರಿಸಿದ್ರೆ ಈಗಾಗಲೇ ಬೆಳಕ್ಕೆ ಬಂದಿದೆ, ಕ್ರಮ ತಗೊಳ್ತೀವಿ. ಇಡೀ ಜಿಲ್ಲೆಯ ಅದೇ ವಸತಿ ನಿಲಯಕರ ಜಿಲ್ಲಾಡಳಿತದಿಂದ ನೀವು ಅಭಯ ಅದೇ ಈ ಪ್ರಕಾರ ವಿಷಯಗಳು ತಡೆಗಟ್ಟಲಿಕ್ಕೆ ನಾವು ಏನೇನು ಕ್ರಮಗಳು ಸಾಧ್ಯತೆ ಇದೆ. ಈಗ ಮಾನಸಿಕತೆ ನಮ್ಮ ಟೀಚರ್ಸ್ಗಳದ್ದು ಬದಲಾವಣೆಯಿಂದ ಹಿಡಿದು ಕೆಲವು ಅದೇ ನಾವು ಸೆಕ್ಸ್ ಎಜುಕೇಶನ್ ರಿಲೇಟೆಡ್ ಕೋರ್ಸಸ್ ಇಂದ ಹಿಡಿದು ಎಲ್ಲ ನಾವು ಇದರ ಎಲ್ಲರ ಬಗ್ಗೆ ನಾವು ಈಗ ಕ್ರಮ ವಹಿಸ್ತೀವಿ. ಪೋರ್ಟಲ್ ಏನೇನಿತ್ತು ಒನ್ ಆಫ್ ದ ಫಸ್ಟ್ ಇಸ್ ಕಂಪ್ಲೀಟ್ ಆಲ್ ದ ರಿಜಿಸ್ಟ್ರೇಷನ್. ಸೊ ಅದೇ ನೀವು ಹೇಳ್ಬೋದು. ಬಟ್ ಅಂದ್ರೆ ಬೇಸಿಕಲಿ ಈಗ ನಮ್ಮ ಮೆಡಿಕಲ್ ನೆಗ್ಲಿಜೆನ್ಸ್, ಫಾರ್ ಎಕ್ಸಾಂಪಲ್ ಈಗ ಸ್ಟಾಫ್ ನರ್ಸ್ ಇದ್ದಾರೆ, ಅವ್ರ ಕಡೆಯಿಂದ ಈ ವಿಷಯಗಳು ಹೇಗೆ ಇದು ಹಿಡ್ಕೊಳಕ್ ಆಗಿರ್ಲಿಲ್ಲ. ಆ ಎಲ್ಲಾ ವಿಷಯಗಳು ನಾವು ಸ್ಟಡಿ ಮಾಡಿ ಅದು ಎಲ್ಲ ಈ ತರನ ಯಾವ್ದು ಕಾರಣಕ್ಕೆ ಮತ್ತೊಮ್ಮೆ ಆಗ್ದಂಗೆ ನಾವು ನೋಡ್ಕೊಡ್ತೀವಿ. ದಯವಿಟ್ಟು ತಾವುಗಳು ಯಾವ್ದು ಆತಂಕ ಪಡೋದು, ಭಯಪಟ್ಟು ಈಗಾಗಲೇ ತಮ್ಮ ಮಕ್ಕಳುಗಳಿಗೆ ಎಲ್ಲ ಸ್ಕೂಲ್ ಅಂದ ಮತ್ತೆ ಹಿಂದೆ ತಗೊಂಡು ಆ ತರನ ಮಾಡಕ್ಕೆ ಯಾವ್ದು ಅವಶ್ಯಕತೆ ಇಲ್ಲ. ನಮ್ಮ ಅಧಿಕಾರಿಗಳು ಎಲ್ಲ ಆಗಿರೋದು ನಾವು ಅಂದ್ರೆ ಡಿನೈ ಮಾಡ್ತಾ ಇಲ್ಲ, ಅದು ಎಲ್ಲ ಬಹಳ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್. ಬಟ್ ಆ ತರನ ಯಾವ್ದು ಮಾಡಕ್ಕೆ ಅವಶ್ಯಕತೆ ಇಲ್ಲ. ನಾವು ಎಲ್ಲಾ ಅಧಿಕಾರಿಗಳು ಟೀಮ್ಗಳು ನಾವು ಸತರ್ಕ ಇದೀವಿ. ಮತ್ತೆ ಈಗ ನಾವು ಎಲ್ಲ ಮತ್ತೊಮ್ಮೆ ನೋಡಲ್ ಆಫೀಸರ್ಸ್ ಹಾಕಿ ಮತ್ತೊಮ್ಮೆ ಎಲ್ಲ ಹಾಸ್ಟೆಲ್ಸ್ ಗಳದ್ದು ಪರಿಶೀಲನೆ ಮಾಡ್ತೀವಿ. ಊಟ ಸಂಬಂಧಪಟ್ಟಂಗೆ, ಸ್ವಚ್ಛತೆ ಸಂಬಂಧಪಟ್ಟಂಗೆ ಮತ್ತು ಈ ತರನ ಕೆಲವು ಘಟನೆ ಸಂಬಂಧಪಟ್ಟಂಗೆ ಕೂಡ ಮತ್ತೊಮ್ಮೆ ರಿಪೀಟ್ ಆಗದಂಗೆ ನಾವು ಎಲ್ಲ ಮತ್ತೊಮ್ಮೆ ಪುನಃ ಫೋಕಸ್ ಮಾಡಿ ಈ ವಿಷಯ ತಡೆಗಟ್ಟಲಿಕ್ಕೆ ಸಂಪೂರ್ಣ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಯಾವುದು ಈಗ ಭಯಪಟ್ಟು ವಿದ್ಯಾರ್ಥಿಗಳಿಗೆ ಅವ್ರದ್ದು ಎಜುಕೇಶನ್ ಅಲ್ಲಿ ಏನಾದ್ರು ತೊಂದರೆ ಆಗದಂಗೆ ಯಾವ್ದು ಸ್ಟೆಪ್ಸ್ ತಗೋಬಾರ್ದು ಅಂತ ನಮ್ಮ ನಾವು ಒಂದು ರಿಕ್ವೆಸ್ಟ್ ಅಂತ ಎಲ್ಲರಿಗೂ ಜಿಲ್ಲಾಡಳಿತದಿಂದ ಮಾಡ್ತಾ ಇದ್ದೀವಿ.